ಚಪ್ಪಲಿ ಹಾಕದ ಮೂಧೋಳದ ಮಕ್ಕಳು ಒಂದು ತಿಂಗಳು ವಿದ್ಯಾರ್ಥಿಗಳ ವ್ರತ ಆಚರಣೆ. ಸಂಸ್ಕಾರಕ್ಕೆ ಸಾಕ್ಷಿಯಾದ ಮಕ್ಕಳು ಚಪ್ಪಲಿ ಬಿಟ್ಟು ಓಡಾಟ. ಶ್ರಾವಣ ಮಾಸದ ಪ್ರಯುಕ್ತ ಬರೋಬ್ಬರಿ ಒಂದು ತಿಂಗಳು ಬರಿಗಾಲಲ್ಲಿ ನಡೆಯುವ ಹರಕೆ. ಇದು ಮೂಧೋಳದಲ್ಲಿ ಕಂಡುಬಂದ ದೃಶ್ಯಗಳು. ಈ ಕಾಲದ ಮಕ್ಕಳು ಆಧುನಿಕತೆ ಹೆಸರಲ್ಲಿ ಮೋಜು ಮಸ್ತಿ ಮಾಡೋರೇ ಜಾಸ್ತಿ. ಸಂಪ್ರದಾಯ ಆಚರಣೆ ಅಂದ್ರೆ ಮೂಗು ಮುರಿಯುವವರೇ ಹೆಚ್ಚು. ಅಂಥದ್ರಲ್ಲಿ ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಬರಿಗಾಲಿನಲ್ಲಿ ಓಡಾಡ್ತಿದ್ದಾರೆ. ಶ್ರಾವಣ ಮಾಸ ಅಂತ ಹೇಳಿದ್ರೆ ಭಾರತೀಯ ಪರಂಪರೆಯಲ್ಲಿ ಅದಕ್ಕೆ ಬಹಳಷ್ಟು ಮಹತ್ವ ಇದೆ. ಶ್ರಾವಣ ಮಾಸದಲ್ಲಿ ವೃತ, ಪೂಜೆ, ಉಪವಾಸಗಳನ್ನು ಮಾಡ್ತಾರೆ. ಆದರೆ ಮುಧೋಳದ ಒಂದು ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿಗಳು ಎಷ್ಟರ ಮಟ್ಟಿಗೆ ಶ್ರಾವಣ ಮಾಸವನ್ನು ಪಾಲನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಅವರು ತಮಗೆ ಕಾಲಿಗೆ ಧರಿಸುವಂತಹ ಪಾದರಕ್ಷೆಗಳನ್ನು ಕೂಡ ಬಿಟ್ಟು ಬರುವುದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ತಾವಿಲ್ಲಿ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ವಿದ್ಯಾರ್ಥಿಗಳು, ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನಮ್ಮಲ್ಲಿದ್ದಾರೆ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಶೂ ಆಗಿರ್ಬೋದು, ಚಪ್ಪಲಿಯನ್ನು ಧರಿಸಿ ಬರ್ತಾರೆ. ಆದರೆ ಈ ಕಾಲೇಜಿನ ಮಕ್ಕಳು ಮಾತ್ರ ತಾವು ಯಾವುದೇ ಶೂ ಅಥವಾ ಚಪ್ಪಲಿಯನ್ನು ಕೂಡ ಧರಿಸಿ ಬಂದಿರಲಿಲ್ಲ. ಅದನ್ನು ಕಂಡಂತಹ ನಮ್ಮ ರನ್ ಟಿವಿ ತಂಡ ಏನು ಅಂತ ಹೇಳಿ ವಿಚಾರ ಮಾಡೋಕ್ಕೆ ಹೊರಟಾಗ ಕೆಲವೊಂದಿಷ್ಟು ಮಾಹಿತಿಗಳು ಸಿಗ್ತಾ ಹೋಯಿತು. ಯಾಕೆ ಚಪ್ಪಲಿಯನ್ನು ಬಿಡ್ತಾರೆ ಶ್ರಾವಣ ಮಾಸದಲ್ಲಿ ಅನ್ನೋದನ್ನು ಅವರ ಹತ್ರವೇ ಕೇಳೋಣ. ನಮ್ಮ ಜೊತೆಗೆ ವಿದ್ಯಾರ್ಥಿನಿಯರು ಇದ್ದಾರೆ. ಯಾಕೆ ಚಪ್ಪಲಿಯನ್ನು ಹಾಕ್ಕೊಂಡಿಲ್ಲ ನೀವು? ದೇವ್ರ ಮ್ಯಾಗ ನಂಬಿಕೆ ರೀ. ದೇವ್ರ ಮೇಲೆ ನಂಬಿಕೆ. ಯಾವಾಗಿಂದ ಪಾಲನೆ ಮಾಡಾಕ್ತಿರೋದು? ಈಗ 2 ವರ್ಷ ಆಯ್ತು ರೀ. 2 ವರ್ಷ ಆಯ್ತು. ಅಂದ್ರೆ ಶ್ರಾವಣ ಮಾಸದಲ್ಲಿ ಅಷ್ಟೇ? ಹಾಂ, ಶ್ರಾವಣ ಮಾಸ ಮತ್ತು ಗುರುವಾರ ಪ್ರತಿ ಗುರುವಾರ ಮತ್ತು ಶ್ರಾವಣ ಮಾಸದಲ್ಲಿ ಬಿಡ್ತೀರಿ. ನೀವು ಒಬ್ಬರೇ ಬಿಡ್ತೀರಾ ಅಥವಾ ಬೇರೆ ಯಾರಾದ್ರೂ? ನಮ್ಮ ಮನ್ಯಾಗ ನಾ ಒಬ್ಬಾಕೆ ಬಿಡ್ತೀನಿ ರೀ. ನಿಮ್ಮ ಮನೆಯಲ್ಲಿ? ಹಾಂ ರೀ. ಏನೋ ದೇವ್ರ ಮೇಲೆ? ಹಾಂ, ದೇವ್ರ ಮೇಲೆ ನಂಬಿಕೆ ರೀ. ಮತ್ತು ನಮ್ಮ ಮನ್ಯಾಗ ಪೂಜೆ ಮಾಡ್ತಾರೆ ರೀ, ನಾವು ಪಾಲನೆ ಮಾಡ್ತೀವಿ. ಓಕೆ. ಶ್ರಾವಣ ಮಾಸ ಅಂದ್ರೆ ಭಾರತೀಯ ಪರಂಪರೆಯಲ್ಲಿ ಮಹತ್ವದ ಸ್ಥಾನ ಪಡೆದಿದೆ. ಈ ತಿಂಗಳಲ್ಲಿ ಪೂಜೆ, ವ್ರತ, ಉಪವಾಸ ಮಾಡ್ತಾರೆ. ಈ ಮಕ್ಕಳು ಮಾತ್ರ ಸರಳತೆಯ ಸಂಕೇತವಾಗಿ ಚಪ್ಪಲಿ ಧರಿಸೋದನ್ನ ಕೂಡ ಬಿಟ್ಟಿದ್ದಾರೆ. ನಾವು ಚಪ್ಪಲಿ ಬಿಡ್ತೀವಿ ರೀ, ಉಪವಾಸ ಮಾಡ್ತೇವೆ. ಓಕೆ. ಮನೆಯೊಳಗೆ ಪೂಜೆ ಮಾಡ್ತೇವೆ ರೀ, ವರಮಹಾಲಕ್ಷ್ಮಿ ಪೂಜೆ ಮಾಡ್ತೇವೆ. ನೀವು ಎಷ್ಟು ವರ್ಷದಿಂದ ಮಾಡಾಕತ್ತೀರಿ? ಈಗ 3 ವರ್ಷ ಆತ್ರಿ. 3 ವರ್ಷ ಆಯ್ತು. ಯಾವ ಉದ್ದೇಶದಿಂದ ಬಿಡಾಕ್ತಾರೆ ಮುಖ್ಯವಾಗಿ? ಸೊ ಏನೋ ದೇವ್ರ ಮೇಲೆ ನಂಬಿಕೆ ಇದ್ದಿದ್ದಕ್ಕಾಗಿ ಒಳ್ಳೇದಾಗೋ ಕಾರಣಕ್ಕಾಗಿ ಮಾಡ್ತಾರೆ. ಪ್ರತಿಷ್ಠಿತ ಕಾಲೇಜೊಂದರಲ್ಲಿ ಚಪ್ಪಲಿ ಧರಿಸದೆ ಓಡಾಡುವ ಅನೇಕ ಮಕ್ಕಳನ್ನ ಕಾಣಬಹುದಾಗಿದೆ. ಬಿಸಿಲಿನಲ್ಲೂ ದೇವರ ಮೇಲೆ ನಂಬಿಕೆ ಇಟ್ಟು ನಡೆದ್ರೆ ಬರಿಗಾಲಿಗೆ ಏನೂ ಆಗಲ್ಲ ಅಂತಾರೆ ವಿದ್ಯಾರ್ಥಿನಿ. ನಮ್ಮಲ್ಲಿ ಶ್ರಾವಣ ಮಾಸದಾಗ ಶುಕ್ರವಾರಕ್ಕೊಮ್ಮೆ ಪೂಜೆ ಮಾಡ್ತಾರೆ ರೀ. ಮತ್ತು ಸೋಮವಾರಕ್ಕೆ ಹಿಂಗೆ ಪೂಜೆ ಇದು ದೇವ್ರಿಗೆ ಹೋಗ್ತಾರ. ಅದೆಲ್ಲ. ಈ ಚಪ್ಪಲಿ ಬಿಡಬೇಕು ಅಂತ ಹೇಳಿ ಯಾವಾಗಿಂದ ಬಂತ ಕಲ್ಪನೆ ನಿಮಗೆ? ನಮಗೆ 3 ವರ್ಷದಿಂದ ಹಿಂದೆ. ಮನೆಯೊಳಗೆ ಹೇಳಿದ್ರೆ ಅಥವಾ ನೀವು ಬಿಡಾಕತ್ತೀರಿ? ನಮಗನ್ಸಿ ನಾವು ಬಿಡಾಕ್ತೀವಿ. ನಿಮಗನ್ಸಿ ನೀವು ಬಿಡಾಕತ್ತೀರಿ. ಈಗ ನಿಮ್ಮ ಕಾಲೇಜ್ ಒಳಗೆ ಬೇರೆಯವರು ಇರದೇ ರೀತಿ ಬಿಡ್ತಾರ ಅಥವಾ ನೀವು ಅಷ್ಟೇ ಇದು ಮಾಡಿ? ಕೆಲವರು ಬಿಡ್ತಾರೆ, ಕೆಲವೊಬ್ರು ಬಿಡಲ್ಲ. ಒಟ್ಟಿನಲ್ಲಿ ಶ್ರಾವಣ ಮಾಸದಲ್ಲಿ ಈ ಚಪ್ಪಲಿಯನ್ನು ನೀವು ತೋರಿತೀರಿ? ಬಿಡ್ತೀವಿ. ಈಗ ನೀವು ಕಾಲೇಜ್ ಯಾವರಿಂದ ಬರ್ತೀರಿ ನೀವು? ನಾವು ಬೆಳಗ್ಗೆಯಿಂದ ಬರ್ತೀವಿ. ಈಗ ಬಿಸಿಲೆಲ್ಲ ಬರುತ್ತಲ್ಲ, ಕಾಲೆಲ್ಲ ಸುಡುತ್ತೆ, ಆ ಟೈಮ್ದೊಳಗೆ ಆ ಥರ ಏನು ಅನ್ಸಲ್ರಿ. ದೇವ್ರ ಮೇಲೆ ನಂಬಿಕೆ ಬಿಟ್ಬಿಟ್ಟು. ದೇವ್ರ ಮೇಲೆ ನಂಬಿಕೆ ಅಂದ್ರೆ ಬಿಸಿಲು ಏನೋ ಅನ್ಸಲ್ಲ. ನಮ್ಮ ಪರಂಪರೆ ಆಚರಣೆಗಳನ್ನು ಇಂದಿನ ಯುವ ಪೀಳಿಗೆ ಮರೆಯುತ್ತಿದ್ದಾರೆ. ಅಂಥದ್ರಲ್ಲಿ ಈ ಮಕ್ಕಳು ವಿಶೇಷವಾಗಿ ಕಂಡುಬಂದ್ರು. ಶ್ರಾವಣ ಮಾಸದಲ್ಲಿ ಕೇವಲ ಮಾಂಸಾಹಾರ ಬಿಡುವುದಷ್ಟೇ ಅಲ್ಲ, ಚಪ್ಪಲಿಯನ್ನು ಕೂಡ ಬಿಟ್ಟದ್ದು ಗಮನ ಸೆಳೀತು. ಎಷ್ಟೋ ಜನ ಶ್ರಾವಣ ಮಾಸದಲ್ಲಿ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಾದಂತಹ ಪರಂಪರೆ ಇದೆ. ಒಂದೊಂದು ರೀತಿಯಲ್ಲಿ ಅಂತ ಕೆಲವರು ನಾನ್ ವೆಜ್ಜನ್ನು ಬಿಡ್ತಾರೆ, ಕೆಲವರು ಏನಂತ ಹೇಳಿದ್ರೆ ಪೂಜೆ ಪುನಸ್ಕಾರ ದೇವರಿಗೆ ಹರಕೆಯನ್ನು ಹೊತ್ಕೊಳ್ತಾರೆ. ಅದೇ ರೀತಿಯಲ್ಲಿ ಮಕ್ಕಳು ಕೂಡ ಏನಂತ ಹೇಳಿದ್ರೆ ಇಲ್ಲಿ ಚಪ್ಪಲಿಯನ್ನು ಬಿಟ್ಟು ನಡೆಯುವಂಥ ಒಂದು ಸಂಪ್ರದಾಯವನ್ನು ಇಡೀ ಈ ಶ್ರಾವಣ ಮಾಸದ 1 ತಿಂಗಳ ಕಾಲ ಪಾಲನೆ ಮಾಡ್ತಾರೆ ಅಂತ ಹೇಳಿದ್ರೆ. ಇನ್ನೊಂದು ಕಾರಣ ಏನು ಅಂತ ಹೇಳಿದ್ರೆ ಸರಳತೆಯನ್ನು ಮೆರಿಬೇಕು. ಯಾವುದೇ ಐಷಾರಾಮಿ ವಸ್ತುಗಳನ್ನು ಬಿಟ್ಟು, ಅದರಲ್ಲಿ ಚಪ್ಪಲಿಯೂ ಕೂಡ ಏನಂತ ಹೇಳಿದ್ರೆ ಸರಳತೆಯ ಸಂಕೇತ. ಚಪ್ಪಲಿಯನ್ನು ಬಿಟ್ಟು ಕೂಡ ನಡೆಯುವಂಥದ್ದು ಸರಳತೆಯ ಸಂಕೇತ ಅನ್ನುವಂತಹ ಮಾತುಗಳು ಕೂಡ ಹಿಂದೂ ಪರಂಪರೆಯಲ್ಲಿ ಇದೆಯಂತೆ. ಅದೇ ಕಾರಣದಿಂದಾಗಿ ಈ ಮಕ್ಕಳು ಕೂಡ ಇವತ್ತು ಚಪ್ಪಲಿಯನ್ನು ಬಿಟ್ಟು ನಡೀತಾ ಇರುವಂಥದ್ದು ಒಂದು ರೀತಿಯಲ್ಲಿ ಮಾದರಿಯಾಗಿದೆ. ಯಾಕಂತ ಹೇಳಿದ್ರೆ ಇವತ್ತಿನ ಯುವಜನತೆಯಲ್ಲಿ ಆ ಒಂದು ರೀತಿಯ ಸಂಸ್ಕಾರ ಆಗಿರಬಹುದು, ಆಚರಣೆಗಳಿಗೆ ಬೆಲೆ ಕೊಡುವಂಥದ್ದು ಕಮ್ಮಿ ಆಗ್ತಾ ಇದೆ. ಅಂಥದ್ರ ಮಧ್ಯೆ ಈ ವಿದ್ಯಾರ್ಥಿಗಳು ಮಾದರಿ ಆಗ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಮಹಾಂತೇಶ್ ಹಿರೇಮಠ, ರನ್ ಟಿವಿ ನ್ಯೂಸ್, ಮುಧೋಳ. ಬಾಗಲಕೋಟೆ ಜಿಲ್ಲೆಯ ಜನತೆಗೆ ಅತ್ಯಾಧುನಿಕ ವೈದ್ಯಕೀಯ ಸೇವೆ ನೀಡಲು ಸಜ್ಜಾಗಿದೆ ಗಡಗಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ.
ಇಲ್ಲಿ ಶಸ್ತ್ರಚಿಕಿತ್ಸೆ, ಅಸ್ಥಿ ಚಿಕಿತ್ಸೆ, ಚರ್ಮರೋಗ, ಸ್ತ್ರೀರೋಗ ಮತ್ತು ಪ್ರಸೂತಿ, ನೇತ್ರ ಚಿಕಿತ್ಸೆ, ದಂತ ಚಿಕಿತ್ಸೆ, ಮೂತ್ರರೋಗ ಹಾಗೂ ಮಕ್ಕಳ ವೈದ್ಯಕೀಯ ವಿಭಾಗಗಳ ಸೇವೆ ಲಭ್ಯ. ಅತ್ಯಾಧುನಿಕ ಸಿಆರ್ಎಂ ಸೌಲಭ್ಯದ ಆಪರೇಷನ್ ಥಿಯೇಟರ್, ವೆಂಟಿಲೇಟರ್, ಐಸಿಯು, ಪ್ರಯೋಗಾಲಯ ಮತ್ತು ಔಷಧಾಲಯವು ಒಂದೇ ಸೂರಿನಡಿ ಸಿಗುತ್ತೆ. ಅಲ್ಟ್ರಾಸೋನೋಗ್ರಫಿ ಸೇವೆ ಜೊತೆಗೆ ಲೀನಿಯರ್, ಕಾರ್ಡಿಯಾಕ್, ಟಿವಿಎಸ್ ಮತ್ತು ಕಾನ್ವೆಕ್ಸ್ ಪ್ರೋಬ್ಸ್ ಮೂಲಕ ನಿಖರ ಪರೀಕ್ಷೆಗಳು ಜೊತೆಗೆ 2D ಎಕೋ, ಹೃದಯ ಪರೀಕ್ಷೆಯ ಸೌಲಭ್ಯವೂ ಇಲ್ಲಿದೆ. ಗುಣಮಟ್ಟದ ಚಿಕಿತ್ಸೆ, ಆಧುನಿಕ ಸೌಲಭ್ಯಗಳನ್ನು ಹೊಂದಿದೆ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಹಿಂದೆ ಭೇಟಿ ನೀಡಿ ಗಡ್ಗಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.